ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಇವತ್ತಿನ ಈ ಒಂದು ಡೇ ಸ್ವಾಗತ. ನಾಳೆ ನಡೆಯುವಂಥ ಹಿಂದಿ ಎಕ್ಸಾಮ್ಗೆ ಇವತ್ತು ಬಂದುಬಿಟ್ಟು ಮಾಡೆಲ್ ಪೇಪರ್ನ ನೋಡೋಣ. ವಿತ್ ಆನ್ಸರ್ ಕೊಡ್ತಾ ಇದ್ದೀನಿ. ಈ ಒಂದು ಮಾಡೆಲ್ ಕ್ವಶನ್ ಪೇಪರ್ ನಿಮಗೆ ತುಂಬ ಹೆಲ್ಪ್ ಆಗ್ತದೆ. ಯಾಕಂದರೆ ಇಲ್ಲಿ ಯಾವ ಪ್ಯಾಟರ್ನಲ್ಲಿ ಕ್ವಶನ್ ಕೇಳಿದರೆ ಸೇಮ್ ಅದೇ ಪ್ಯಾಟರ್ನಲ್ಲಿ ನಾಳೆ ನಿಮಗೆ ಕ್ವಶನ್ ಆದರೆ ಕೇಳ್ತಾರೆ. ಅರ್ಥ ಆಯ್ತಾ? ಕ್ವಶನ್ ಚೇಂಜ್ ಆಗ್ಬೋದು ಅಥವಾ ಕೆಲವಷ್ಟು ಕ್ವಶನ್ ಕೂಡ ರಿಪೀಟ್ ಆಗ್ತದೆ. ಅರ್ಥ ಆಯ್ತಾ? ಸೊ ಕ್ವಶನ್ ಚೇಂಜ್ ಆದರೂ ಕೂಡ ನಮಗೆ ಪ್ಯಾಟರ್ನ್ ಸೇಮ್ ಇರ್ತದೆ. ಮುಂದೆ ಹೇಳ್ತೀನಿ ನಿಮಗೆ ಯಾವ ಇಂಪಾರ್ಟೆಂಟು ಯಾವ ಪಿಕ್ಸ್ ಅಂತ. ಸ್ಟುಡಿಯೋನ ಕೊನೆವರೆಗೆ ನೋಡಿ, ಮಿಸ್ ಮಾಡಿದೆ ನೋಡಿ. ಬನ್ನಿ ಇವತ್ತಿನ ಈ ಒಂದು ದಿನ ಶುರು ಮಾಡೋಣ. ಅದಕ್ಕೆ ಮುಂಚೆ ನೀವೊಂದು ಇಂಪಾರ್ಟೆಂಟ್ ಕೆಲಸ ಮಾಡಬೇಕು. ಅದೇನಂತಂದರೆ ಹೊಸದಾಗಿ ವಿಡಿಯೋ ನೋಡ್ತಾರ ಅಥವಾ ಚಾನಲ್ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮಿಸ್ ಮಾಡಿದೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಮಗೆ ಸೈನ್ಸ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೂಡ ನಮಗೆ ಇಂಪಾರ್ಟೆಂಟ್ ಕ್ವಶನ್ಸು, ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು ಪ್ರತಿಯೊಂದು ಇದೇ ಒಂದು ಚಾನಲ್ ಆಗ್ತಿರ್ತಾನೆ. ಸೊ ಮಿಸ್ ಮಾಡದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮಿಸ್ ಮಾಡ್ಕೋಬೇಡಿ. ಅದ್ರ ಜೊತೆ ವಿಡಿಯೋನ ಲೈಕ್ ಮಾಡಿ, ಮತ್ತು ನಿಮ್ಮೆಲ್ಲ ಪ್ರಶ್ನೆಗೆ ತಪ್ಪದೆ ಶೇರ್ ಮಾಡಲೇಬೇಕು. ಮಿಸ್ ಮಾಡದೆ ಶೇರ್ ಮಾಡಿ. ಸೊ ಬನ್ನಿ ಇವತ್ತಿನ ಈ ಒಂದು ದಿನ ಶುರು ಮಾಡೋಣ. ಸೊ ಮೊದಲಾಗಿ ಇಲ್ಲಿ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತವೆ. ಸೊ 8 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತವೆ. ಸೊ ವಿತ್ ಆನ್ಸರ್ಗೆ ನೋಡ್ಕೊಳ್ಳಿ. ನೀವು ನಾನು ಸ್ಲೋ ಮಾಡ್ತಾ ಇದ್ದೀನಿ, ಪಾಸ್ ಮಾಡಿ ನೋಡ್ಕೊಳ್ಳಿ. ಅರ್ಥ ಆಯ್ತಾ? ಸೊ ಕ್ವಶನ್ ಯಾವ ರೀತಿ ಕೇಳ್ತಾರೆ ಅಂದರೆ, ಶ್ರೀಮಾನ್ ಶಬ್ದಕ್ಕೆ ಸ್ತ್ರೀಲಿಂಗ ರೂಪಾಯಿ. ಸ್ತ್ರೀಲಿಂಗ್ ಕೇಳ್ಬೋದು, ಪುಲ್ಲಿಂಗ್ ಕೇಳ್ಬೋದು. ಅಲ್ಲಿ ನಿಮಗೆ 4 ಆಪ್ಷನ್ ಕೊಡ್ತಾರೆ. ಸೊ 4 ಆಪ್ಷನ್ ಕೊಡ್ತಾರೆ ನಮಗೆ. ಇಲ್ಲಿ ಯಾವ ರೀತಿ ಕೇಳ್ತಾರೆ ಅಂದರೆ, ಶ್ರೀಮಾನ್ ಶಬ್ದಕ್ಕೆ ಸ್ತ್ರೀಲಿಂಗ ರೂಪಾಯಿ. ಸೊ ಯಾವುದಾಗ್ತದೆ? ಶ್ರೀಮತಿ ಆಗ್ತದೆ. ಆಮೇಲೆ ಕ್ವಶನ್ ನಂಬರ್ 2, ರೋನಾ ಶಬ್ದಕ್ಕೆ ಪ್ರೇರಣಾರ್ಥಕ ಕ್ರಿಯಾ ರೂಪಾಯಿ. ಸೊ ಯಾವುದಾಗ್ತದೆ? ಪ್ರೇರಣಾರ್ಥಕ ಕ್ರಿಯಾ. ಯಾವ್ದು ಕೇಳಿದ್ರೆ ಅವರು? ಋಣ ಶಬ್ದಕ್ಕೆ ಪ್ರೇರಣಾರ್ಥಕ ಕ್ರಿಯಾ ರೂಪಾಯಿ ಏನಾಗ್ತದೆ? ರುಲಾನ ಆಗ್ತದೆ. ಅರ್ಥ ಆಯ್ತಾ? ಕ್ರಿಯಾರೂಪ ಕೇಳ್ಬೋದು, ಪ್ರಥಮ ಕೇಳ್ಬೋದು ಅಥವಾ ದ್ವಿತೀಯ ಕೇಳ್ಬೋದು. ಅರ್ಥ ಆಯ್ತಾ? ಈಗ ಹೇಳಿದ್ದೀನಿ ಪಾಸಿಂಗ್ ಪ್ಯಾಕೇಜಲ್ಲಿ, ಅದು ನೋಡ್ಕೊಳ್ಳಿ ಬಿಡೋಣ. ಮತ್ತೆ ಚಾನಲ್ ಹಾಕಿದ್ದೀನಿ, ನೋಡ್ಕೊಳ್ಳಿ. ಇನ್ನು ಜೈ ಶಬ್ದಕ್ಕೆ ವಿಲಂಬ ಶಬ್ದ ಯಾವ್ದಾಗ್ತದೆ? ಪರಾಜಯ ಆಗ್ತದೆ. ಆಮೇಲೆ ಲಿಫಾಫೆ ಶಬ್ದಕ್ಕೆ ಏಕವಚನ ರೂಪಾಯಿ ಯಾವುದಾಗ್ತದೆ? ಲಿಫಾಫ ಆಗ್ತದೆ. ಅದೇ ರೀತಿ ಬಾರ ಹಮಾಸ್ ಶಬ್ದ ಮೇ ಸಮಾಸ ಹೈ. ಬಾರ ಹಮಾಸ್ ಸಮಾಸ ಹೈ. ಇಲ್ಲಿ ಬಂದ್ಬಿಟ್ಟು ದ್ವಿಗ ಸಮಾಸ ಆಗ್ತದೆ. ಇದೇ ರೀತಿ ತುಂಬ ಕ್ವಶನ್ಸ್ ಇವೆ, ನೋಡ್ಕೊಳ್ಳಿ ನೀವು. ಆಮೇಲೆ 4 ಅಂಕಗಳು ನಿಮಗೆ ಅನುರೂಪತೆ ಕೇಳ್ತಾರೆ. 4 ಅಂಕಗಳ ಅನುರೂಪತೆ ಕೇಳ್ತಾರೆ. ನೋಡ್ಕೊಳ್ಳಿ ಯಾವ ರೀತಿ ಕ್ವಶನ್ ಕೇಳಿದಾರೆ ಅಂತ. ಸೊ ಕವಿ ಹೆಸರನ್ನ ಕೇಳ್ಬೋದು, ಬೇರೆ ಬೇರೆ ಟೈಪಲ್ಲಿ ಕೇಳ್ತಾರೆ. ನೋಡ್ಕೊಳ್ಳಿ ನೀವು. ಆಮೇಲೆ 4 ಮಾರ್ಕ್ಸ್ ನಿಮಗೆ 1 ಅಂಕದ ಪ್ರಶ್ನೆಗಳು ಇರ್ತವೆ. 4 ಮಾರ್ಕ್ಸು 1 ಅಂಕದ ಪ್ರಶ್ನೆ ಇರ್ತವೆ. ಸೊ ಯಾವ ರೀತಿ ಕೇಳ್ಬೋದು ನೋಡ್ಕೊಳ್ಳಿ. ಇಲ್ಲಿ 13 ಕ್ವಶನ್ ನೋಡಿ. ರೋಜ್ ಏಕ್ ಸೇಬ್ ಖಾನೆ ಸೆ ಕಿನ್ಕಿ ಜರೂರತ್ ನಹೀ ಹೋಗಿ. ಸೊ ಈ ರೀತಿ ಕ್ವಶನನ್ನು ಕೇಳ್ತಾರೆ. ಎಲ್ಲ ಚಾಪ್ಟರಿಂದ ಕ್ವಶನ್ ಕೇಳ್ತಾರೆ, ಯಾವ್ದು ಬೇಕಾದ್ರೂ ಕೇಳ್ಬೋದು ಅವರು. ಅರ್ಥ ಆಯ್ತಾ? ಇನ್ನು 2 ಅಂಕಗಳ 8 ಪ್ರಶ್ನೆ ಇರ್ತವೆ. ಟೋಟಲಾಗಿ 16 ಮಾರ್ಕ್ಸು. ನೋಡ್ಕೊಳ್ಳಿ, ಪ್ರತಿಯೊಂದು ಕ್ವಶನ್ ವಿತ್ ಆನ್ಸರ್ ಇವೆ. ಈಗಾಗಲೇ ಎಕ್ಸಾಮ್ ಬರೆದಿರ ಗೊತ್ತಿದೆ ಅನ್ಕೋತೀನಿ. ಸೊ ಅಷ್ಟೊಂದು ಎಕ್ಸ್ಪ್ಲೇನ್ ಮಾಡೋದಿಲ್ಲ ನಾನು. ಈಗಾಗಲೇ ಬರೆದಿರ 10 ಕ್ವಶನ್ಗಳು ಕೊಟ್ಟಿರ್ತಾರೆ ನಿಮಗೆ. 10 ಕ್ವಶನ್ಗಳು ಕೊಟ್ಟಿರ್ತಾರೆ. ಸೊ ಈಸಿಯಾಗಿ ನೀವು ಯಾವ್ದು ಬರ್ತದೆ ಅದನ್ನು ಬರೀರಿ. ಅರ್ಥ ಆಯ್ತಾ? ಇನ್ನು 3 ಅಂಕಗಳ 9 ಪ್ರಶ್ನೆ ಇರ್ತವೆ. ಟೋಟಲಾಗಿ 27 ಮಾರ್ಕ್ಸು. ಅರ್ಥ ಆಯ್ತಾ? 3 ಮಾರ್ಕ್ಸ್ ಕ್ವಶನ್ಸು. ಯಾವೆಲ್ಲ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಸೊ ಇದೇ ರೀತಿ ಕ್ವಶನ್ನ ಕೇಳ್ತಾರೆ. ಸ್ವಲ್ಪ ಚೇಂಜ್ ಮಾಡ್ತಾರೆ ಕ್ವಶನ್ಸ್ಗಳನ್ನು, ಆದರೆ ಟೈಪ್ ಮಾತ್ರ ಸೇಮ್ ಇರ್ತದೆ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ನೋಡೋಣ. ಕನ್ನಡ ಅನ್ನೋದು ಕೂಡ ಇರ್ತದೆ. ಕನ್ನಡ ಅನ್ನೋದು ಕೂಡ ಇರ್ತದೆ, ನೋಡ್ಕೊಳ್ಳಿ. ಹಿಂದಿಯಲ್ಲಿ ಇರೋದು ಕನ್ನಡ ಬರಬೇಕು. ಅರ್ಥ ಆಯ್ತಾ? ಸ್ವಲ್ಪ ಮಿಸ್ಟೇಕ್ ಆದರೂ ಕೂಡ ನಡೆಯುತ್ತೆ, ಬಟ್ ಆಲ್ಮೋಸ್ಟ್ ಟ್ರೈ ಮಾಡಿ. ಇನ್ನು 4 ಅಂಕಗಳ 2 ಪ್ರಶ್ನೆ ಇರ್ತವೆ. 4 ಅಂಕಗಳ 2 ಪ್ರಶ್ನೆ, ಟೋಟಲಾಗಿ 8 ಮಾರ್ಕ್ಸು. ಇಲ್ಲಿ 10 ಕ್ವಶನ್ ಇರ್ತವೆ ನಿಮಗೆ. ಯಾವ್ದು ಬರ್ತದೆ ಅದನ್ನ ಬರಿಬೋದು. 10 ಕ್ವಶನ್ ಇರ್ತವೆ. ಸೊ ಯಾವ್ದು ಬರ್ತದೆ ಅದನ್ನ ಬರೀರಿ. ಇನ್ನು ನೆಕ್ಸ್ಟು 35ನೇ ಕ್ವಶನ್ ನಿಮಗೆ असफलता ಪ್ಯಾರಾಗ್ರಾಫು ಫಿಕ್ಸ್. ನಿಮಗೆ ಪದ ಇದೊಂದು ಫಿಕ್ಸು. असफलता एक चुनौती है उसे स्वीकार करो ಇದೆ ಅಲ್ವಾ? ಸೊ ಇದು ಫಿಕ್ಸು. ಇದೆ असफलता एक चुनौती है इसे स्वीकार करो. ಇದು ಫಿಕ್ಸು. ಇದನ್ನು ನೋಡ್ಕೊಳ್ಳಿ. ಫಿಕ್ಸು 4 ಮಾರ್ಕ್ಸಿಗೆ ಇದೇ ಬರ್ತದೆ. ಏನು ಚೇಂಜ್ ಇರೋದಿಲ್ಲ, ಯಾವುದೇ ಬೇರೆ ಪದ್ಯವನ್ನು ಕೇಳೋದಿಲ್ಲ. ಇದನ್ನೇ ಕೇಳ್ತಾರೆ. ಆಮೇಲೆ ಗದ್ಯಾಂಶ ಇರ್ತದೆ ನಿಮಗೆ. 4 ಮಾರ್ಕ್ಸಿನ ಗದ್ಯಾಂಶ ಇರ್ತದೆ. ಮೇಲೆ ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ, ಕೆಳಗಡೆ 4 ಕ್ವಶನ್ ಇರ್ತವೆ. ಮೇಲೆ ನೋಡಿಬಿಟ್ಟು ಆನ್ಸರ್ ಬರೋದು. ಕರೆಕ್ಟಾಗಿ ನೋಡ್ಕೊಳ್ಳಿ ಯಾವ ರೀತಿ ಬರಬೇಕಂತ. ತುಂಬ ಹೆಲ್ಪ್ ಆಗ್ತದೆ. ಆಮೇಲೆ ನಿಮಗೆ ಒಂದು ಎಸ್ಸೆ ಇರ್ತದೆ. ಎಸ್ಸೆ ಅಂದರೆ ಒಂದು ಪ್ರಬಂಧ ಇರ್ತದೆ. ಹಿಂದಿಯಲ್ಲಿ ನಿಬಂಧ ಅಂತ ಕರೀತಾರೆ ಹಿಂದಿಯಲ್ಲಿ. ಇಲ್ಲಿ 3 ಕೊಡ್ತಾರೆ ನಿಮಗೆ. 3 ಕೊಡ್ತಾರೆ, ಅದರಲ್ಲಿ ಒಂದನ್ನು ಬರಬೇಕು. ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಯಾವುದಂದರೆ ಜನಸಂಖ್ಯೆ ಸಮಸ್ಯೆ, ಇಂಟರ್ನೆಟ್ ಕಾ ಮಹತ್ವ, ಆಮೇಲೆ ಕೇಳೋ ಕಾ ಮಹತ್ವ. ಇಂಟರ್ನೆಟ್ಟು ಮತ್ತು ಜನಸಂಖ್ಯೆ ಎರಡರೊಂದು ಕೇಳ್ತಾರೆ ಫಿಕ್ಸು. ನೋಡ್ಕೊಳ್ಳಿ. ವಿತ್ ಆನ್ಸರ್ ಇವೆಯಲ್ಲಿ ನೀವು ಪಾಸ್ ಮಾಡಿಟ್ಟು ನೋಡ್ಕೊಳ್ಳಿ. ಅರ್ಥ ಆಯ್ತಾ? ಸೊ ತೋರಿಸ್ತೀನಿ ನಿಮಗೆ. ಈಗಲೇ ಚಾನಲಲ್ಲಿ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜ್ ಕೂಡ ಇರ್ತವೆ. ಅದನ್ನು ಕೂಡ ನೋಡ್ಕೊಳ್ಳಿ. ನಿಮಗೆ ತುಂಬ ಹೆಲ್ಪ್ ಆಗ್ತದೆ. ಇನ್ನು 5 ಅಂಕಗಳ ಒಂದು ಪತ್ರ ಇರ್ತದೆ, ಚುಟ್ಟಿ ಪತ್ರ ಇರ್ತದೆ. ಸೊ ಇದು ಕೂಡ ನಿಮಗೆ ಪ್ರತಿಯೊಂದಕ್ಕೂ ಮಾರ್ಕ್ಸ್ ಇರ್ತದೆ. ಪ್ರೇಕ್ಷಕ್ಕೆ ಮಾರ್ಕ್ಸು ಮತ್ತು ಸೇವಾ ಮೇ ಕೂಡ ಮಾರ್ಕ್ಸು. ಸೊ ವಿಷಯ ಹಿಡ್ಕೊಂಡು ಪ್ರತಿಯೊಂದಕ್ಕೂ ಮಾರ್ಕ್ಸ್ ಇರ್ತದೆ. ಇಷ್ಟನ್ನ ಬರೀರಿ. ಸೊ ಫುಲ್ ಮಾರ್ಕ್ಸ್ ನಿಮಗೆ ಕೊಟ್ಟೆ ಕೊಡ್ತಾರೆ. ಅರ್ಥ ಆಯ್ತಾ? ಪಾಸ್ ಆಗೋರು ಆರಾಮಾಗಿ ಪಾಸ್ ಆಗೋದು. ನಿಮ್ಮೆಲ್ಲ ಪ್ರಶ್ನೆ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.